ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕ್ಯಾನ್ ಮತ್ತು ಮೇ ಸಹಾಯಕ ಉಪಕ್ರಿಯಾಪದಗಳ ಬಗ್ಗೆ ನೋಡ್ತಾ ಇದ್ದೀವಿ. ಮುಂದಿನ ಬಂದು ಈ ವಿಡಿಯೋದಲ್ಲಿ ವೆನ್ ದ ಸೆಂಟೆನ್ಸ್ ಈಸ್ ಇನ್ ದಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆ್ಯಂಡ್ ದ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಅಪೂರ್ಣ ಭೂತಕಾಲದಲ್ಲಿ ವಾಕ್ಯ ಇದ್ದಾಗ ಯಾವ ರೀತಿ ಮೇ ಮತ್ತು ಕ್ಯಾನ್ ಉಪಯೋಗ ಆಗ್ತದೆ ಅನ್ನೋದನ್ನು ನೋಡೋಣ. ವಾಕ್ಯವು ಅಪೂರ್ಣ ಭೂತಕಾಲದಲ್ಲಿ ಇರುವಾಗ ಮೇ ಮತ್ತು ಕ್ಯಾನ್ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸುವುದರ ಜೊತೆಗೆ ಬಿ ಅನ್ನುವಂಥ ಉಪಸರ್ಗಾವ್ಯವನ್ನು ಬಳಸಿ ಅನಂತರ ಮುಖ್ಯ ಕ್ರಿಯಾಪದಗಳಿಗೆ ING ಪ್ರತ್ಯಯವನ್ನು ಸೇರಿಸಬೇಕು. ಅಂದರೆ ಅಪೂರ್ಣ ಭೂತಕಾಲದಲ್ಲಿ ವಾಕ್ಯ ಇದ್ದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಸೆಂಟೆನ್ಸ್ ವಾಕ್ಯ ಇದ್ದಾಗ ಏನು ಮಾಡಬೇಕಂದ್ರೆ ನಾವು ಮೇ ಮತ್ತು ಕ್ಯಾನ್ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸುವುದರ ಜೊತೆಗೆ ಬಿ ಅನ್ನುವಂಥ ಉಪಸರ್ಗವನ್ನು ಬಳಸಿ ಅನಂತರ ಮುಖ್ಯ ಕ್ರಿಯಾಪದಗಳಿಗೆ ING ಪ್ರತ್ಯಯವನ್ನು ಸೇರಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜು ಬರುತ್ತಿರಬಹುದು, ರಾಜು ಮೇ ಬಿ ಕಮಿಂಗ್. ಅವರು ಯೋಚಿಸುತ್ತಿರಬಹುದು ಅಂದರೆ ದೇ ಮೇ ಬಿ ಥಿಂಕಿಂಗ್. ಇಲ್ಲೇ ಬಿ ಅನ್ನುವಂಥ ಮೇಗೆ ಬಿ ಅನ್ನುವಂಥ ಉಪಸರ್ಗವೇ ಇಲ್ಲೇ ಸೇರಿಸಿದ್ದೀವಿ ನಾವು ಜೊತೆಗೆ. ಹೀಗೆಯೇ ನಾವು ಆಡುತ್ತಿರಬಹುದು. ವಿ ಕ್ಯಾನ್ ಬಿ ಪ್ಲೇಯಿಂಗ್. ಕ್ಯಾನ್ಗೆ ಬಿ ಅನ್ನುವಂಥ ಪ್ರತ್ಯಯನ ಸೇರಿಸಿ ಮುಂದೆ ಮೂಲ ಕ್ರಿಯಾಪದಕ್ಕೆ ING ಪ್ರತ್ಯಯನ ಸೇರಿಸಬೇಕು. ING ಪ್ರತ್ಯಯನ ಸೇರಿಸಲಾಗಿದೆ. ರಾಜು ಬರೆಯುತ್ತಿರಬಲ್ಲನು. ರಾಜು ಕ್ಯಾನ್ ಬಿ ರೈಟಿಂಗ್. ಇಲ್ಲೇ ಬಿ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಕ್ಯಾನ್ ಅನ್ನುವಂಥ ಬಿ ಅನ್ನುವಂಥ ಉಪಸರ್ಗಾವ್ಯವನ್ನು ಕ್ಯಾನ್ ಅನ್ನುವಂಥ ಉಪ ಕ್ರಿಯಾಪದಕ್ಕೆ ನಾವು ಹಚ್ಚಿ ಆನಂತರ ಮುಖ್ಯ ಕ್ರಿಯಾಪದಕ್ಕೆ ING ಪ್ರತ್ಯಯನ್ನು ಸೇರಿಸುವುದರಿಂದ ಈ ಕ್ಯಾನ್ ಮತ್ತು ಮೇ ಉಪ ಕ್ರಿಯಾಪದಗಳನ್ನು ಮುಖ್ಯ ಕ್ರಿಯಾಪದಗಳೊಂದಿಗೆ ಈ ರೀತಿ ಉಪಯೋಗಿಸ್ತೇವೆ ಅನ್ನೋ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚು ಇಂಥ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಕಲೀರಿ. ನಾನು ಕೆಲವೊಂದು ನಿಮಗೆ ವರ್ಕ್ ಕೊಡ್ತೇನೆ. ಆನಂತರ ಯಾವ ರೀತಿ ವರ್ಕ್ ನಿಮಗೆ ಸೆಂಟೆನ್ಸಸನ್ನು ಫಾರ್ಮ್ ಮಾಡಲಿಕ್ಕೆ ಭಾಳಷ್ಟು ವರ್ಕ್ಗಳನ್ನು ಕೊಡ್ತೀನಿ. ಈಗ ಸ್ವಲ್ಪ ಇದ್ರ ಬಗ್ಗೆ ನೀವು ಮೀನಿಂಗ್ ಎಲ್ಲ ತಿಳ್ಕೊಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.